ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಕುಶಾನಿ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಸಿನಿ ಸ್ಕೂಲಿಂದ ಬರ್ತಾ ಇದ್ದಾಳೆ. ಸೊ ಅಜ್ಜಿ ಊರಿಗೆ ಹೋದ್ಲು ಅಂತ ಹೇಳ್ತೀನಿ. ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ. ಅಂತಾರೆ ನೀನು ಗಿಲ್ಲಿ 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 ಹಾಯ್. ಅಯ್ಯೋ ಕರ್ಮಗಳು. ಶೂ ಬಿಚ್ಚು ಅಮ್ಮ. ಹೆಂಗೆ ಆಡ್ತಿದ್ದಿ ನೋಡು. ಅಮ್ಮ ಹಾಸಿನಿ ಅಜ್ಜಿ ಊರಿಗೆ ಹೋಯ್ತು. ಅಜ್ಜಿ ಏನೇ ಅದು ಫಿಲ್ಪತ್ತಾಕಿ ಏನೋ ಮಾಡ್ತಿದ್ಯಾ? ಶೂ ಬಿಚ್ಚಬೇಕಿತ್ತ ತಾನೆ ಫಸ್ಟ್. ಅವಳು ಮತ್ತೆ ಹೋಗ್ಬಿಟ್ಟವಳೆ ನೀನನ್ನ. ಶೊಪ್ಪದ ನವಿ ಶೊಪ್ಲ ಬೇಡ ಅದ. ಸೊ ಫ್ರೆಂಡ್ಸ್, ಫೈನಲಿ ಹಾಸಿನಿ ಅವ್ರ ಅಜ್ಜಿನ ಹುಡುಕ್ಬಿಟ್ಲು. ಅವಳಿಗೆ ಗೊತ್ತಿತ್ತು 99% ಅಜ್ಜಿ ಊರಿಗೆ ಹೋಗಲ್ಲ ಇವತ್ತು ಅಂತ. ಸೊ 1% ನೋಡೋಣ ಅಂತ ಹೇಳಿಬಿಟ್ಟು ಅಜ್ಜಿ ಊರಿಗೆ ಹೋದ್ಲು. ಅಂದರೆ ಅವಳು ನಂಬಲಿಲ್ಲ. ಹೋಗಿ ಅವ್ರ ಅಜ್ಜಿನ ಹುಡುಕಿದ್ಲು. ಖುಷಿ ಪುಟಾಣಿ ಕಾಲಿಗೇನೋ ಪಾಪ ಸಿಕ್ಕಾಕೊಂಡಿದೆ, ತೆಗಿತಾ ಐತೆ. ಅವ್ರ ಅಜ್ಜಿ ಖುಷಿ ಪುಟಾಣಿಗೆ ಊಟ ತಿನ್ನಿಸ್ತಾಯಿದ್ರು. ಈಗ ಖುಷಿ ಪುಟಾಣಿನ ಬಿಟ್ಬಿಟ್ಟು ಹನಿಗೆ ತಿನ್ನಿಸ್ತಾವ್ರೆ ನೋಡಿ. ಅವ್ರ ಅಜ್ಜಿಗೆ ಅದು ಎಷ್ಟು ಇಷ್ಟನೋ ಹಾಸಿನಿ ಅಂದರೆ. ಹಾಂ ತೆಗಿತಾ ಇದ್ದು ನೋಡಿ. ನೀನು ತೆಗಿಬಾರ್ದ? ಯಾವ ಇವೆಲ್ಲ ಎಲ್ಲಿಂದ ಬಂದ್ವಾ ಅಪ್ಪ? ನಮ್ಮ ಮನೆಗೆ ಅವ್ರ ಸಂಧ್ಯಾ ಅಜ್ಜಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಅವ್ರ ಅಜ್ಜಿ ಒಬ್ರು ಇದ್ದರೆ ಸಾಕು, ಇನ್ನೇನೂ ಬೇಡ, ನಾವು ಸಹ ಬೇಡ. ಅವ್ರ ಅಜ್ಜಿ ಅಂದರೆ ಅಷ್ಟೊಂದು ಇಷ್ಟಪಡ್ತಾಳೆ. ವೀಕೆಂಡ್ಸ್ ಬಂದರೆ ಸಾಕು, ಫೋನ್ ಮಾಡೋದು, ತಲೆ ತಿನ್ನೋದು, ಯಾವಾಗ ಬರ್ತೀಯ ಅಜ್ಜಿ ಅಂತ. ಬಂದರೆ ಅಂತೂ ಹೋಗೋವರೆಗೂ ಬಿಡೋದಿಲ್ಲ ನೋಡಿ. ಬಂದಿದ್ದ ತಕ್ಷಣ ಊಟ ಮಾಡಿಸ್ಕೊಂಡ್ಬಿಡ್ತಾಯಿದ್ದಾಳೆ ಅವ್ರ ಅಜ್ಜಿ ಹತ್ರ. ಅವ್ರ ಅಜ್ಜಿಗೂ ಅಷ್ಟೇ, ಹಾಸಿನಿ ಅಂದರೆ ಅದೆಷ್ಟು ಪ್ರಾಣನೋ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವಾಗಲೂ ಹಾಸಿನಿ ಅಂತಿರ್ತಾರೆ. ಏನೇ ಅದು? ಊಟ ಮಾಡಮ್ಮ ನೀನು. ಸೊ ನಮ್ಮ ಖುಷಿ ಪುಟಾಣಿನ ಆಟ ಆಡ್ಸೋದಕ್ಕೆ ಹಾಸಿನಿ ಅಕ್ಕ, ಜಾನು ಅಕ್ಕ, ನಮಿತಣ್ಣ 3 ಜನ ಸಿಕ್ಬಿಟ್ಟಿದ್ದಾರೆ. ನಮ್ಮ ಖುಷಿ ಪುಟಾಣಿಗೆ ಖುಷಿನೋ ಖುಷಿ ಅವ್ರ ಜೊತೆ ಆಟ ಆಡೋದ್ರೆ. ನೋಡಿ, ಈಗ ಫ್ರಾಕ್ ಕಾಂಪಿಟೇಷನ್ ಇಟ್ಟಿದ್ದಾರೆ. ನಮ್ಮ ಹಾಸಿನಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದಾಳೆ. ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಫ್ರಾಕ್ ರೇಸ್ ಅಂತೆ ನೋಡಿ, ಫ್ರಾಕ್ಸ್ ಅಂತ ಇವರು ಫ್ರಾಕ್ ರೇಸ್ ಆಡ್ತಾಯಿದ್ದಾರೆ ಎಲ್ಲರೂ ಸೇರಿಕೊಂಡು. ನಮ್ಮ ಜಾನು ಪುಟಾಣಿ ಅವ್ರನ್ನೆಲ್ಲ ನೋಡ್ಕೊಂಡು ಕುಂತೈತೆ. ಆಮೇಲೆ ನಮ್ಮ ಖುಷಿ ಪುಟಾಣಿ ನೋಡಿದ್ರೆ ಅದು ಚಿಕ್ಕದಾಗಿ ಈಗೀಗ ಫ್ರಾಕ್ ಥರ ಜಿಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದೆ. ಅಂದರೆ ಪ್ರಾಕ್ಟೀಸ್ ತಗೊತಾ ಇದ್ದೆ. ಮೇ ಬಿ ಫ್ಯೂಚರಲ್ಲಿ ಫ್ರಾಕ್ ರೇಸಲ್ಲಿ ಫಸ್ಟ್ ಬರ್ಬೋದೇನೋ ನಮ್ಮ ಖುಷಿ ಪುಟಾಣಿ ಅನಿಸುತ್ತೆ.
ಚೆನ್ನಾಗಿದೆಯಾ? ಚೆನ್ನಾಗೈತೆ. ಸ್ವೀಟ್ ಇದೆಯಾ ಹುಳಿ ಇದೆಯಾ? ಸ್ವೀಟ್ ಇದೆಯಾ? ನೀವು ತಿಂದ್ರೆ ನಮ್ಮಿ ನೋವು ತಿಂದೂರ ಏ ನಮಿತ ಬಾ ಗ್ರೇಪ್ಸ್ ತಿಂದು ಬಾರಳೆ ಒಂದೇ ಒಂದು ಟೆಸ್ಟ್ ಮಾಡು. ಹಾಯ್ ಪುತಾಸ್. ಹಾಂ ಬನಾನಾ ಕೊಟ್ಟೆ. ಸ್ಟಾರ್ಟ್ ಆಯ್ತು ಟಾಮ್ ಅಂಡ್ ಜೆರ್ರಿ ಜಗಳ ನಿಮ್ದು. నువ్వేమ్రా నువ్వు షించాంగు చించాను తెలీదు లేదు లేదు ನಮ್ಮ ಟಿವಿಯಲ್ಲಿ ಬರ್ತವೆ. ಹೌದಾ? ನಮ್ಮ ಟಿವಿಯಲ್ಲಿ ಬರ್ತಿತ್ತು, ಅದಕ್ಕೆ ನಿಂಗೆ ಕರೆ ಸಿಕ್ಕಲ್ಲ. ಯಾವ್ದು ನಿಮ್ಮ ಟಿವಿ ಎಲ್ಲಿ ಬರ್ತಿತ್ತು? ಆಚೆ ಬಂದರು ಪುಟಾಣಿಗಳು ಆಟ ಆಡ್ತಾವ್ರೆ. ನಮ್ಮ ಜಾನ ಪುಟಾಣಿ ಖುಷಿನ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಾಳೋ. ನಮಿತ್ತು ಫೈಟಿಲಕ್ಕ ಹಾಕೋದು ಕಲ್ತಿದ್ದಾನಂತೆ, ಸೊ ಅದಕ್ಕೆ ತೋರಿಸ್ತಾ ಇದ್ದಾನೆ. ಮತ್ತು ನಮ್ಮ ಹನಿ ಕರಾಟೆಯಲ್ಲಿ ಫಸ್ಟ್ ಅಂತೆ. ಸೊ ನೋಡು ಮಮ್ಮಿ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ, ನಾನು ಕರಾಟೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಸ್ಕೂಲಲ್ಲಿ ಏನೇನು ಕಲಿಸ್ಕೊಟ್ಟಿದ್ರೋ ಅದನ್ನೆಲ್ಲ ಅಲ್ಲಿ ತೋರಿಸ್ತಾ ಇದ್ದಾಳೆ. ನಮ್ಮ ಖುಷಿ ಪುಟಾಣಿ ಡ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಪುಟಾಣಿ. ಇಂಥ ಹುಡುಗರ್ನೆಲ್ಲ ನೋಡಿದ್ರ ನಾನು ಬರ್ತಾ ಇರ್ತೀವ್ರ ಹತ್ರ. ಓ ಸೂಪರ್. ಅಬ್ಬಬ್ಬ ಏನೇನ ಕಲ್ತು ಬಿಟ್ಟಿದಾಳ ಹಾನಿ. ಅಬ್ಬಬ್ಬಬ್ಬಾ ಎಲ್ಲಿ ಒಬ್ಬಬ್ಬಬ್ಬಾ ಅಬ್ಬೋ ವೆರಿ ಗುಡ್. ಯೂನಿಫಾರ್ಮ್ ಬಿಚ್ಬಿಟ್ಟು ಹೋಗು ಹನಿ, ಬೇರೆ ಡ್ರೆಸ್ ಚೇಂಜ್ ಮಾಡ್ಕೋಬೋಗು. ಆಸು ಹೋಗು ಹೋಗು. ಏನ್ ಖುಷಿ? ಅಯ್ಯಯ್ಯಯ್ಯ ಟೇಪ್ ಅಜ್ಜರು ತೆಗೆದು ಹಂಗಲ್ಲ ಖುಷಿ ಈಗಡೆ ಅದಲ್ಲ ಫ್ರೆಂಡ್ಸ್, ಹನಿ ಅವ್ರ ಅಜ್ಜಿ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ನೋಡಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವು ನಮ್ಮ ಅಜ್ಜಿ ತಾತ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ. ಯಾವಾಗಲೂ ಓದೋದು ಬರೆಯೋದು ಇವೇ ಟ್ಯೂಷನ್ಸ್ ಅಂತೆ ಅದು ಇದು ಜಾಸ್ತಿ. ನಮ್ಮ ಅಜ್ಜಿ ತಾತ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿಲ್ಲ. ಆದರೆ ನಮ್ಮ ಹನಿ ನಮ್ಮ ಖುಷಿನ ಇಬ್ಬರನ್ನ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ಅಜ್ಜಿ ಜೊತೆ ಇಷ್ಟೊಂದು ಚೆನ್ನಾಗಿ ಆಟಾಡೋದೇ ಆಗಲಿ, ಅವ್ರ ಜೊತೆ ಇರೋದೇ ಆಗಲಿ ನೋಡಿದ್ರೆ ನನಗಂತೂ ತುಂಬಾ ಖುಷಿ. ಸೊ ಅಮ್ಮನೂ ಅಷ್ಟೇ ಮಕ್ಕಳ ಜೊತೆ ಪುಟ್ಟ ಮಗು ಆಗಿಬಿಟ್ಟಿದ್ದಾರೆ. ಅಯ್ಯೋ
ಗೋ 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 ಖುಷಿ ಅಲೋ ಗೋ 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 ಖುಷಿ ಬರ್ತಾಳೆ ಖುಷಿ ಖುಷಿ ಕರ್ಕೊಂಡು ನೀನಾಗ ಸೊ ಫೈನಲಿ ಜಾನು ಔಟ್ ಆದ್ಲು. ಸೊ ಈಗ ನಮಿತ್ ಔಟ್ ಆಗ್ತಾನೋ ಹನಿ ಔಟ್ ಆಗ್ತಾಳೋ ನೋಡೋಣ. ಸಿಗ್ದ ನಮಿತ್ ಅಯ್ಯೋ ಮಿಸ್ ಆಗೋದ. ಹನಿ ಸಿಕ್ಕಾಕೋತಾಳ ಅನ್ಕೊತೀನಿ. ಔಟ್ ಹನಿ ಔಟ್ ಇಲ್ಲ ಸಿಗಲಿಲ್ಲ. ಪುಟಾಣಿ ಬಂದು ಪುಟಾಣಿ ಹೋಗ್ತಿದ್ದೀನಿ. ಕಮಾನ್ 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 ಅಲ್ಲಿ ನಾವು ಬಂದ್ವಿ ಯಾಕೆ ಬರ್ತಾ ಇಲ್ಲ ಮಮ್ಮಿ ಹೇಳು. ಖುಷಿ ಪುಟಾಣಿ ಆಟ ಆಡೋದಕ್ಕೆ ಬರ್ತಾನೆ ಇಲ್ಲ. ಅವಳು ರತ್ತ ರಾವಿನ ಮಗಳೇ ಆಡ್ತಾ ಇದ್ದರೆ ಬಂದು ಒಳಗಡೆ ಬಾ ಅಂದರೆ ಬರ್ತಾನೆ ಇರಲಿಲ್ಲ. ಸೊ ಎಷ್ಟು ಪ್ರಯತ್ನ ಪಟ್ರೂ ಫೈನಲಿ ಬರಲೇ ಇಲ್ಲ. ಆಮೇಲೆ ಧೈರ್ಯ ಮಾಡ್ಕೊಂಡು ಬಂದುಬಿಟ್ಲು, ಸಿಕ್ಕೋಗ್ಬಿಟ್ಲು. ಅಮ್ಮ ಇವತ್ತು ತುಳಸಿ ಗಿಡದ ಹತ್ರ ರಂಗೋಲಿ ಹಾಕಿದ್ರು, ಕಮಲ್ದು ಹೂವನಂತೆ. ನಮ್ಮಮ್ಮ ಈ ಥರ ರಂಗೋಲಿ ಹಾಕ್ತಾರೆ. ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ. ಆದ್ರೂ ಅವ್ರದ್ದು ರಂಗೋಲಿ ಒಂಥರ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆಮೇಲೆ ನಮ್ಮ ಖುಷಿ ಪುಟಾಣಿ ಗಿಡಗಳ ಹತ್ರ ಎಲ್ಲ ಹೋಗಿಬಿಟ್ಟು ಒಂದೊಂದೇ ಎಲೆ ಎಲ್ಲ ಕಿತ್ತು ಹಾಕ್ತಾಯಿದ್ದಾರೆ. ಫ್ರೆಂಡ್ಸ್, ಈಗ ಆ ಪಾಟಲ್ಲಿ ನೋಡ್ತಿದ್ದೀರಲ್ಲ, ಆ ಗಿಡ ಒಂದೇ ಒಂದು ಚಿಕ್ಕದೊಂದು ಬಳ್ಳಿ ತಂದಿಟ್ಟಿದ್ದು ಫುಲ್ಲು ಪಾಟ್ ಫುಲ್ಲು ಆಗಿಬಿಟ್ಟಿದೆ. ಆಮೇಲೆ ಇದು ತೆಂಗಿನ ಗಿಡ. ನಮ್ಮ ಮನೆ ಕಳಸದಲ್ಲಿ ತೆಂಗಿನಕಾಯಿ ಇಟ್ಟಿದ್ರೆ ಅದರೊಳಗಡೆಯಿಂದ ಬಂದಿದ್ದು ಒಂದು ಗಿಡನ ಅಲ್ಲಿ ನೆಟ್ಟಿದ್ದೀವಿ. ಆಮೇಲೆ ಇದು ಮನಿ ಪ್ಲ್ಯಾಂಟು. ಸೊ ಮೊದಲು ತುಂಬಾ ಇದ್ವು ಮನೆ ಹತ್ರ ಗಿಡಗಳಂತೂ ತುಂಬಾ ಚೆನ್ನಾಗಿ ಬೆಳೆಸಿದ್ವಿ. ಆದರೆ ಈಗ ಅಷ್ಟೊಂದು ಅದನ್ನೆಲ್ಲ ನೋಡ್ಕೊಳೋರಿಲ್ಲ ಅಲ್ಲ. ಖುಷಿ ಪುಟಾಣಿದೇ ಸಾಕಾಗ್ಬಿಡುತ್ತೆ ನಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳು ನೋಡ್ಕೊಳೋ ಅಷ್ಟೊತ್ತಿಗೆ. ಸೊ ಈಗ ಅಷ್ಟೊಂದು ಕೇರ್ ಮಾಡ್ತಿಲ್ಲ ಗಿಡದ ಬಗ್ಗೆ. ಅಷ್ಟೊಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿದೆ. ಮತ್ತೆ ಇನ್ನು ಸ್ವಲ್ಪ ಖುಷಿ ಪುಟಾಣಿ ದೊಡ್ಡವಳಾದಮೇಲೆ ಒಂಚೂರು ಮಾಡಬೇಕು. ಪ್ಲ್ಯಾಂಟ್ಸ್ ಎಲ್ಲ ಪಾಟ್ಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ. ಇನ್ನೊಂದು ಸಾರಿ ಪ್ಲಾಂಟೇಶನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಕ್ಕಳನ್ನ ಕರ್ಕೊಂಡು ಕೆಳಗಡೆ ಬಂದೆ. ಸೊ ಅಕ್ಕ ಮನೆ ಹತ್ರ ಆಟಾಡ್ತಾ ಇದ್ದಾರೆ. ನಮ್ಮ ಖುಷಿ ಪುಟಾಣಿಗೆ ಗ್ಲಾಸಸ್ಸು ಬಾಲ್ ಎಲ್ಲ ಸಿಕ್ಬಿಟ್ಟಿದೆ. ಅವಳು ಅದರಲ್ಲಿ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಲು. ಆಮೇಲೆ ನಮ್ಮ ನಮಿತು ಆಚೆ ಕಡೆ ಬುಗುರಿ ಆಟ ಆಡ್ತಾಯಿದ್ದಾನೆ. ಅವನು ತುಂಬಾ ಚೆನ್ನಾಗಿ ಬುಗುರಿ ಆಡಿಸ್ತಾನೆ ಯಾವಾಗ್ಲೂ. ನಾನು ಟ್ರೈ ಮಾಡಿದ್ರೆ ಒಂದೊಂದು ಟೈಮಲ್ಲಿ ಬರುತ್ತೆ, ಒಂದೊಂದು ಟೈಮಲ್ಲಿ ಚೆನ್ನಾಗೇ ಬರೋದಿಲ್ಲ. ಸೊ ನಮ್ಮ ಹಾಸಿನಿ ಮತ್ತು ಜಾನು ಇಬ್ಬರು ಸೇರಿಕೊಂಡು ಗ್ಲಾಸುಗಳಲ್ಲಿ ಮಣ್ಣು ಹಾಕ್ಕೊಂಡು ಮಣ್ಣು ಆಟ ಆಡ್ತಾಯಿದ್ದಾರೆ. ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಮಣ್ಣಲ್ಲೆಲ್ಲ ಚೆನ್ನಾಗಿ ಆಟ ಆಡಿಬಿಟ್ಟಿದ್ದೀವಿ. ಆಗಿನ ನೆನಪುಗಳು ಇವ್ರನ್ನೆಲ್ಲ ನೋಡ್ತಿದ್ರೆ ತುಂಬಾ ನೆನಪು ಬರ್ತಿರುತ್ತೆ. ಸೊ ಫೈನಲಿ ಅಮ್ಮನ ಹತ್ರ ಖುಷಿ ಪುಟಾಣಿನ ಬಿಟ್ಟು ಸ್ವಲ್ಪ ಚಿಕ್ಕಬಳ್ಳಾಪುರಲ್ಲಿ ಕೆಲಸ ಇತ್ತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಡಿಮಾರ್ಟಿಗೆ ಬಂದ್ವಿ. ನಮ್ಮ ಹನಿಗೆ ಡಿಮಾರ್ಟ್ಗೆ ಹೋದರೆ ಏನೇನೋ ನೆನಪು ಬರುತ್ತೆ. ಅದು ತೊಗೋಬೇಕು, ಇದು ತೊಗೋಬೇಕು. ಮಮ್ಮಿ ಅವತ್ತು ಅದೇ ಹೇಳಿದ್ದಲ್ಲ, ಸೊ ಅದು ತೊಗೋಬೇಕು ಅಂತೇಳ್ಬಿಟ್ಟು ಏನೇನೋ ನಾನು ಏನೇನು ಹೇಳಿರ್ತೀನಿ ಎಲ್ಲ ನೆನಪು ಮಾಡ್ಕೊತಿರ್ತಾಳೆ. ನಾನು ಬಿಟ್ಟು ಹೊರಡೋಗ್ತಾ ಇದ್ದೀರಾ ನೀವು? ಏನು ಏನು ಡಿಸ್ಕಷನ್ ಮಾಡ್ತಾ ಇರೋದು? ಏನು ಡಿಸ್ಕಸ್ ಮಾಡ್ತಾ ಇದ್ದೀರಾ? ನಾನು ಬಿಟ್ಟು ಏನ್ ತೊಳಿ ಹಾಕೋದು?
ಬಾತ್ರೂಮ್ ತೊಳೆಯಕ್ಕ ಬಾ. ಸಣ್ಣ ದೀಪಗಳು ಏನಕ್ಕ ಇಲ್ಲಿ ಪುಟಾಣಿ ಆಮೆ ದೀಪ ಇದೆ. ಒಂದು ಅನ್ಸುತ್ತೆ, 119 ರೂಪಾಯಿ. ನೋಡಿದ್ರೆ ದೊಡ್ಡದು 119, ಅದು 119, ಇದು 119. ದಪ್ಪ ಎಷ್ಟೈತೆ, ಅಚ್ಚುಕ ಎಷ್ಟೈತೆ? ಇದು 149. ವೆಯ್ಟ್ ಇರೋಂಥದ್ದು ಜಾಸ್ತಿ. ಟ್ರಾಲಿ ನುಕ್ಕೊಂಬೋಗ ಅದಕ್ಕೆ ಹಾಕೊಂಡು. ಬ್ಯಾಟ್ ಬೇಕು ಅಂದ್ರೆ ಟ್ರಾಲಿ ನುಕ್ಕೊಂಡ್ಬರ್ಬೇಕು. ಬಿದ್ದೋತೈತೈತಿ ಈಗ. ನಾವಿನ್ನು ಫ್ಯಾನ್ ಕ್ಲೀನ್ ಮಾಡೋದಕ್ಕೆ ಮತ್ತು ಗೋಡೆ ಮೇಲೆ ಇರುತ್ತಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಕ್ಲೀನರ್ ತೊಗೊಂಡು ನೋಡ್ತಾ ಇದ್ದಾರೆ. ಸೊ ಅದು ಬೆಂಡ್ ಆಗುತ್ತೇನೋ ಅಂತ ನೋಡ್ತಾ ಇದ್ದಾರೆ, ಆದರೆ ಬೆಂಡ್ ಆಗ್ತಿಲ್ಲ. ಅದು ಸುಮ್ಮನೆ ಅದು ಮಾಮೂಲಿ ಫ್ಯಾನು ಮತ್ತು ಮನೆಯಲ್ಲೆಲ್ಲ ಧೂಳು ಕ್ಲೀನ್ ಮಾಡ್ಕೊಳೋದಕ್ಕೆ ಅಂತೇಳಿ ಅದು ತುಂಬಾ ಚೆನ್ನಾಗಿತ್ತು. ಸೊ ಕ್ಲಿಪ್ಸು ಮತ್ತು ಮಕ್ಕಳಿಗೆ ಬುಕ್ಸು, ಪೆನ್ಸಿಲ್ಸು, ಡ್ರಾಯಿಂಗ್ ಬುಕ್ಕು, ಜಾಮಿಟ್ರಿ ಬಾಕ್ಸು ಈ ಥರ ಎಲ್ಲ ಪ್ರತಿಯೊಂದೂ ತುಂಬಾ ಚೆನ್ನಾಗಿದ್ವು. ನಮ್ಮ ಹನಿಗಂತೂ ಏನು ಬೇಕಮ್ಮ ಅಂತ ಕೇಳಿದ್ರೆ ಫಸ್ಟ್ ಚೂಸ್ ಮಾಡೋದೇ ಡ್ರಾಯಿಂಗ್ ಬುಕ್ಕು, ಕ್ರಯಾನ್ಸು, ಪೇಂಟಿಂಗು ಇಂಥವೇ ಜಾಸ್ತಿ. ಅವ್ರ ಡ್ಯಾಡಿ ಅಂತೂ ಡಿಮಾರ್ಟಿಗೆ ಬಂದಾಗೆಲ್ಲ ಜಾಮಿಟ್ರಿ ಬಾಕ್ಸಸ್ ಜಾಸ್ತಿ ನೋಡ್ತಿರ್ತಾರೆ. ನೋಡಿ ನಮ್ಮ ಹನಿಗೆ ಸನ್ ಗ್ಲಾಸಸ್ ಸ್ಟ್ಯಾಂಡ್ ಸಿಕ್ಬಿಟ್ಟಿದೆ. ಇನ್ನು ಯಾಕೆ ಕೇಳ್ತೀರಾ, ನೋಡಿ ಒಂದಲ್ಲ ಒಂದು ಟ್ರೈ ಮಾಡ್ತಾನೆ ಇರ್ತಾಳೆ. ನಮ್ಮ ನವೀನ್ ನೋಡಿದ್ರೆ ಹನಿಗೆ ಶರ್ಟ್ಸ್ ಬೇಕಿತ್ತು. ಸೊ ಅದಕ್ಕೆ ಟೀ ಶರ್ಟ್ಸ್ನ ನೋಡ್ತಾ ಇದ್ದಾರೆ ಯಾವ್ದು ತೊಗೋಬೇಕು ಅಂತ. ಇಲ್ಲಿ ನೋಡಿದ್ರೆ ಒಂದಲ್ಲ ಒಂದು ಸನ್ ಗ್ಲಾಸಸ್ನ ಹಾಕ್ಕೊಂಡು ನಮ್ಮ ಹನಿ ಪುಟಾಣಿ ಟ್ರೈ ಮಾಡ್ತಾನೆ ಐತೆ. ಸೊ ಹನಿಗೆ ಬೇಕಾಗಿದ್ದ ಶರ್ಟ್ ಸಿಗಲಿಲ್ಲ ಹಾಗೂ ಟೀ ಶರ್ಟು ಇರಲಿಲ್ಲ. ಸೊ ಆಯಿತು ಫ್ರೆಂಡ್ಸ್, ಶಾಪಿಂಗ್ ಮುಗಿಸ್ಕೊಳೋದಕ್ಕೆ ಜಾಸ್ತಿ ತೊಗೊಂಡಿದ್ದೀವಿ ನಾವು ಇವತ್ತು ಶಾಪಿಂಗ್ ಮಾಡಿ. ಎಷ್ಟಾಯ್ತು ಬಿಲ್ಲು? ಶಾಪಿಂಗ್ ಎಲ್ಲ ಮುಗೀತು, ಈಗ ಮನೆಗೆ ಹೊರಟ್ವಿ.